ನೋಡ್ರಿ ದುವ್ವ ಇವಾಗ ಸೈಕಲ್ ಹೊಡ್ಯೋದು ಕಲಿಯಾಕತ್ತಾನ. ಎಷ್ಟು ಒಂದು 5-6 ವರ್ಷ ಆಯ್ತು ಸೈಕಲ್ ತಂದು. ಭಾಳ ಅಂದ್ರೆ ಭಾಳ ಹೆದರ್ತಿದ್ದ. ಬಟ್ ಈ ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಡು ಇವಾಗ ಫಾಸ್ಟಾಗಿ ಹೊಡ್ಯಾಕತ್ತಾನ. ಅದಕ್ಕೆ ಅವನಿಗೆ ಖುಷಿಯಾಗಿ ಹಾಡೆಲ್ಲ ಹೇಳ್ಕೊಂತ ಸೈಕಲ್ ಹೊಡ್ಯಾಕತ್ತಿದ್ದ. ಆಗ ಸ್ವಲ್ಪ ವಿಡಿಯೋ ಅದನ್ನು ಮಾಡೋಣ ಅಂತ ಮಾಡಿದೆ. ಅವ್ನು ವಿಡಿಯೋ ಮಾಡ್ದಂಗೆ ಹಾಡು ಹೇಳೋದ ಸುಮ್ಮನಾಗ್ಬಿಟ್ಟ. ಖುಷಿ ಆಯ್ತು. ವಿಡಿಯೋ ಮಾಡೋದು ನೋಡಿ ಇನ್ನೂ ಫಾಸ್ಟಾಗಿ ಹೊಡ್ಯಾಕತ್ಬಿಟ್ಟು ಸೈಕಲ್ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಕತ್ತಾನ ಹಾಡು ಹೇಳೋದು ಬಂದ್ ಮಾಡಿಬಿಟ್ಟೆ. ಚೆನ್ನಾಗಿ ಹಾಡು ಹೇಳಕತ್ತಿದ್ದೆ, ಯಾವುದೋ ಗೊತ್ತಿಲ್ಲ ನಮಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾನು ರೊಟ್ಟಿ ಮಾಡಕ್ಕಂತ ಹೊಸ ಹಂಚು ತಗೊಂಬಂದಿದ್ದೆ ಸಂತೆ ಒಳಗೆ. ಮತ್ತೆ ಡೈರೆಕ್ಟ್ ಆಗಿ ರೊಟ್ಟಿ ಮಾಡಕ್ಕೆ ಯಾವುದಕ್ಕೂ ಬರಂಗಿಲ್ಲ ನೋಡ್ರಿ. ಅದಕ್ಕಾಗಿನ ಹಂಚು ಪಳಗ್ಸಕ್ಕಲ್ಲ, ಅದಕ್ಕೋಸ್ಕರ ಫಸ್ಟು ಹಂಚು ಕ್ಲೀನಾಗ ಒಂದ್ಸಲ ಸ್ಕ್ರಬ್ ಹಾಕಿ ತೊಳ್ಕೊಂಡೆ. ಫ್ರಿಲ್ ಜೆಲ್ ಹಾಕಿಂದು ಅದನ್ನು ಇವಾಗ ಒಂದು 3-4 ತಾಸು ಅಕ್ಕಿ ನೀರೊಳಗೆ ನೆನೆಯಾಕಂತ ಬಿಟ್ಟಿದ್ದೆ. ಅದು ಹಂಚು ಹಿಡಿಯೋಷ್ಟು ದೊಡ್ಡ ದಬ್ರಿ ಯಾವುದು ಇದ್ದಿದ್ದಿಲ್ಲ ಮನ್ಯಾಗ. ಅದು ಬೇರೆ ಎಕ್ಸ್ಟ್ರಾ ಹ್ಯಾಂಡಲ್ ಇರೋದ್ರಿಂದ ಅಷ್ಟು ದೊಡ್ಡ ದಬ್ರಿ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ನಾನು ಬುಟ್ಟಿ ಒಳಗನ ಅದ್ರ ಮೇಲೆ ನೀರು ಎಷ್ಟು ಹಿಡಿತೈತೋ ಅಷ್ಟು ಹಾಕಿ ಇಟ್ಟಿದ್ದೆ. ನೋಡ್ರಿ, ಈಗ ಸಾಯಂಕಾಲ ಮತ್ತೆ ತೊಳೆಯಕತ್ತೇನೆ ಅದನ್ನ ಕ್ಲೀನಾಗಿ. ನೀರೆಲ್ಲ ಚೆಲ್ಲಿದ ಮೇಲೆ ಸ್ಕ್ರಬ್ ತಗೊಂಡು ನೀಟಾಗಿ ತಿಕ್ಕಾಕತ್ತೇನೆ. ಅದು ಕ್ಲೀನಾಗಿ ತೊಳೆದ್ಮೇಲೆ ಆದ್ರೂ ಇದು ಹಂಚು ಅಷ್ಟೇನು ಗಲೀಜ್ ಇದ್ದಿದ್ದಿಲ್ಲ, ಕ್ಲೀನಾಗೇ ಇತ್ತು. ಅಷ್ಟು ಕ್ಲೀನ್ ಮಾಡೋ ಅವಶ್ಯಕತೆನೂ ಇದ್ದಿದ್ದಿಲ್ಲ. ಬಟ್ ಹೆಂಗನಾದ್ರೂ ಆಗಲಿ ಅಂತೇಳಿ ನಾನು ಅಕ್ಕಿ ನೀರೊಳಗೆ ಒಂದು 4-5 ತಾಸು ನೆನೆ ಇಟ್ಟಿದ್ದೆ. ನೋಡ್ರಿ, ನಿಮಗೆ ಗೊತ್ತಾಗತೈತಿ ಎಷ್ಟು ಕ್ಲೀನ್ ಐತೆ ಹಂಚು ಅಂತ. ಫುಲ್ಲು ವೇಟ್ ಇತ್ತು. ಅವ್ರು ಒಂದು 600 ಎಷ್ಟು ಹೇಳಿದ್ರು. ನಾನೊಂದು 250 ರೂಪಾಯಿ ಕೇಳಿದೆ. ಇದಕ್ಕೆ 300 ರೂಪಾಯಿಗೆ ಲಾಸ್ಟಾಗಿ ಕೊಟ್ರು ಅವರು. ನನಗಂತೂ ಭಾಳ ಇಷ್ಟ ಆಯ್ತು ಇದು ಮಾತ್ರ ಹಂಚು. ನಾನು ಆಲ್ರೆಡಿ ಇನ್ನೊಂದು ಹಂಚಿತ್ತು, ಅದು ಭಾಳ ತಳ್ಳಗಿರೋದಕ್ಕೆ ರೊಟ್ಟಿ ಎಲ್ಲ ಹೊತ್ತಾಗತ್ಬಿಟ್ಟಿದ್ದು ಮಧ್ಯೆ ಎಲ್ಲ. ಅದಕ್ಕೋಸ್ಕರ ನಾನು ಒಂದು ಹಂಚು ಮತ್ತೆ ತಗೊಂಬಂದೆ. ನಮ್ಮ ಮನೆಯವ್ರು ಬೈತಾರೆ, ಎಷ್ಟು ಹಂಚು ತಗೊಂತಿ, ಎಷ್ಟು ಪಾತ್ರೆ ತಗೊಂತಿ ಎಂದು. ಅದೇನು ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಎಷ್ಟು ಪಾತ್ರೆ ಎಷ್ಟು ಹಂಚಿದ್ರು ನಮಗೇನೋ ಇನ್ನೂ ಬೇಕು ತಗೋಬೇಕು ಅನಿಸ್ತಿರ್ತೈತಿ. ನೋಡ್ರಿ ಎಷ್ಟು ಕ್ಲೀನಾಗೈತಿ. ಭಾಳ ಅಂದ್ರೆ ಭಾಳ ಚೆನ್ನಾಗೈತೆ ಹಂಚು ಮಾತ್ರ. ಅದನ್ನ ಇವಾಗ ಕ್ಲೀನಾಗಿ ಒಂದು ಒಣ ಬಟ್ಟೆ ತಗೊಂಡು ಒರೆಸ್ಕೊಳಕತ್ತೆ. ನೋಡ್ರಿ, ಈಗ ಕ್ಲೀನಾಗಿ ಒರೆಸಿ ಅದನ್ನ ಮತ್ತೆ ಒಲೆ ಮೇಲೆ ಇಡ್ಬೇಕು. 1-2 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕಿ ನೋಡ್ರಿ, ಕೆಳಗ ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ಕೊಳತ್ತೇನೆ. ಅಷ್ಟೇನು ಗಲೀಜು ಇದ್ದಿಲ್ಲ, ಅಷ್ಟು ಕರ್ರಗೂ ಏನು ಬರಲಿಲ್ಲ. ಅದು ನಾವು 4-5 ತಾಸು ಇಟ್ಟರು. ಹಂಚು ಹೊಸ್ದಾಗಿ ತಂದಾಗನೇ ಭಾಳ ಅಂದ್ರೆ ಭಾಳ ಕ್ಲೀನ್ ಇತ್ತು. ನಾನು ಏನಾರ ಆಗಲಿ ಅಂತೇಳಿ ಅಕ್ಕಿ ನೀರೊಳಗನ ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ದೆ, ಒಂದು 3-4 ತಾಸು. ಅದಾದ್ರೂ ಅದು ತಳದಲ್ಲಿ ಒಂದು ಸ್ವಲ್ಪ ಜಂಗ್ ಥರ ಬಂದಿತ್ತು. ಅದಕ್ಕೆ ಕ್ಲೀನ್ ಮಾಡ್ಕೊಂಡೆ ಯೂಸ್ ಮಾಡ್ಬೇಕು ನಾವು ಅಡುಗೆ ಮಾಡ್ಬೇಕಂದ್ರೆ. ಈಗ ಸ್ಟವ್ ಆನ್ ಮಾಡಿ ಹಂಚು ಕಾಯಕ್ಕಂತ ಇಟ್ಟೇನಿ. ಹಂಚು ಬಿಸಿ ಆದಮೇಲೆ 1 ಡ್ರಾಪು ಇಲ್ಲ 2 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ನೋಡ್ರಿ, ಇದು ಸ್ವಲ್ಪ ಕಾಯ್ಬೇಕು ಹಂಚು. ನೋಡ್ರಿ, ನಾನು ಕೈ ಇಟ್ಟು ನೋಡತ್ತೀನಿ, ಫುಲ್ಲು ಬಿಸಿ ಆಗಿತ್ತಲೆ ಹಂಚು. ಭಾಳ ಅಂದ್ರೆ ಭಾಳ ದಪ್ಪ ಐತಿ ಹಂಚು. ನಿಜ ನಾನು 300 ರೂಪಾಯಿ ಕೊಟ್ಟಿದ್ದೆ ಚೆನ್ನಾಗಿ ಅನ್ನಿಸ್ತು. ಒಂದು 400 ರೂಪಾಯಿಲ್ದೇ ಈ ಹಂಚು ಕೊಡಲ್ಲ. ಆದರೆ ಬೇರೆ ಎಕ್ಸ್ಟ್ರಾ ಹ್ಯಾಂಡಲ್ ಬೇರೆ ಐತಿದ್ದು. ನೋಡ್ರಿ, ನಾನು ಒಂದು ಈರುಳ್ಳಿ ಹೆಚ್ಕೊಂಡು ಅದನ್ನ ಎಣ್ಣೆನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಳತ್ತಾನೆ. ನೀವು ಈರುಳ್ಳಿ ಅದು ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಒಂದು ಟಿಶ್ಯೂ ತಗೊಂಡು ಕ್ಲೀನಾಗಿ ಈ ಥರ ಒರೆಸ್ಕೋಬೇಕು. ನೋಡ್ರಿ, ಇದು ನಾನು ಈರುಳ್ಳಿನೂ ಫಸ್ಟು ಒರೆಸ್ಕೊಂಡೆ. ನೋಡ್ರಿ, ಈಗ ಅಷ್ಟೇನದು ಕರ್ರಂದು ಏನು ಬರಲಿಲ್ಲ, ಜಂಗ್ ಹಿಡ್ದಿರೋದು. ಆದರೆ ಹಂಚು ಜಂಗ್ ಹಿಡ್ದಿದ್ದಿಲ್ಲ. ಕ್ಲೀನ್ ಅಂದರೆ ಭಾಳ ಕ್ಲೀನ್ ಇರ್ತೀನಿ. ಇನ್ನು ಪಡ್ಡಿನ ಹಂಚು ಅಂದರೆ ಭಾಳ ಒಂಥರ ಕರಕ್ಲು ಏನೋ ಇದ್ದಂಗೆ ಇರ್ತೈತೆ ಅದು. ಅದನ್ನೊಂದು 3 ದಿನ ಅಂತೂ ಇಡಲೇಬೇಕು. ಇವು ಒಂದು ನೋಡ್ರಿ, ಇದು ರೊಟ್ಟಿ ಹಂಚು ಒಂದು 4-5 ತಾಸು ಒಂದಿನ ಇಟ್ಟರೆ ಸಾಕಾಕೈತಿ. ಅದಾದ್ಮೇಲೆ ನಾನು ಟಿಶ್ಯೂನು ತೋರಿಸಿದ್ ನೋಡ್ರಿ, ಅಷ್ಟು ಏನೋ ಕರಿದು ಇದ್ದಿದ್ದಿಲ್ಲ, ಅದರಲ್ಲಿ ಜಂಗ್ ಹಿಡ್ದದಾತು. ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಫುಲ್ ಈರುಳ್ಳಿ ತಗೊಂಡು ಅದನ್ನು ಹುರಿಯಾಕಂತ ಹಾಕ್ಕೊಂಡೆ. ನೋಡ್ರಿ, ಹಂಚು ಅಂದ್ರೆ ಭಾಳ ಚೆನ್ನಾಗೈತಿ. ನೀವು ಬೇಕಂದ್ರೆ ತಗೋಬೋದು. ಸಂತೆ ಒಳಗಾತು ಇಲ್ಲ ಜಾತ್ರೆ ಒಳಗೆ ಇಟ್ಟಿರ್ತಾರೆ ನೋಡ್ರಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದೆ. ವೆರಿ ಗುಡ್. ಏನು ಯಾಕ ಈಗ ಅವಾಗಲೆಲ್ಲ ನೀನೇ ಎಷ್ಟೊತ್ತು ನೋಡಿದೆ? 2-3 ತಾಸು ನೀನೇ ನೋಡಿದಿ ಮಟು ಬದಲನ. ನಾವು ನೋಡೋದು ಬೇಡ ಸ್ವಲ್ಪ. ನನ್ನ ಮಗನ ಸ್ಟೋರಿ ಕೇಳಿರ್ಬೋದು. ಅವನು ಬೆಳಗ್ಗಿಂದವರೆ ಟಿ ವಿ ನೋಡೋದು ನಾನು ಆಗತ್ತಿದ್ದ. ಅದಕ್ಕೆ ಅವ್ರ ಅಪ್ಪಾಜಿ ಬೈದರು. ಅದಕ್ಕೆ ಮತ್ತು ನನ್ನ ಹತ್ರ ಸಪ್ರೇಟಾಗಿ ಬಂದು
ಟಿವಿ ನೋಡ್ತಾನೆ ಅನ್ನಕತ್ತ. ಅದಕ್ಕೆ ನಾನು ಎಷ್ಟು ನೋಡೋದು ಅದು ಕಣ್ಣೆಲ್ಲ ನೋವು ಬರ್ತಾವ ಅಂತ ಹೇಳಕತ್ತಿದ್ದೆ. ಮತ್ತೆ ಹೋದ ಏನು ಮಾಡಿದ ಗೊತ್ತಿಲ್ಲ. ನಾನು ಇವಾಗ ನೋಡ್ರಿ ಈರುಳ್ಳಿ ಹುರಿಯತಾನೆ. ಎಷ್ಟು ಚೆನ್ನಾಗಿ ಕೆಂಪು ಆಗಿರ್ತೈತಿ ಈರುಳ್ಳಿ. ಈ ಥರ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು. ಫುಲ್ ಈರುಳ್ಳಿ ಎಲ್ಲ ಹಂಚ್ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಸ್ಮೆಲ್ ಬರ್ತಾ ಇರ್ತೈತಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರ್ತೈತಿ ಅಂದ್ರೆ ನೋಡ್ರಿ ಮತ್ತೆ ಬಂದ. ಏನು ಬೇಡ ಟೀ ಕುಡಿದಡ. ನೀನೊಂದು ಸ್ವಲ್ಪ ನೋಡ್ಬೇಕು, ನಾನೊಂದು ಸ್ವಲ್ಪ ನೋಡ್ಬೇಕು, ಅಪ್ಪಾಜಿ ಒಂದು ಸ್ವಲ್ಪ ನೋಡ್ಬೇಕು. ಹಾಂ ಓಯ್ ಎಷ್ಟದ ನೋಡೋ ಟಿವಿನ? ಹಾಂ ನೋಡಲ್ಲಪ್ಪ ಟಿವಿನ. ನಿಜ ನಿಜ ಅವ್ರ ಅಪ್ಪಾಜಿನಿ ಹಿಂಗ ಟಿವಿ ನೋಡಕ್ ಹತ್ರ ಟಿವಿನ ಮಾರ ಕೊಟ್ಟು ಬಿಡ್ತಾನೆ ನೋಡು ಅಂದದಕ್ಕೆ ಅವ್ನು ಮತ್ತೆ ನನ್ನ ಹತ್ರ ಬಂದು ಟಿವಿ ನೋಡಲ್ಲ ಪ್ರಾಮಿಸ ನೋಡಲ್ಲ ಅನ್ನಕತ್ತಿದ್ದ. ಟಿವಿ ನೋಡೋದು ಬಿಡ್ತಾರೇನ್ರಿ ಮಕ್ಳು ಅಂದಮೇಲೆ. ಅವ್ನು ಭಾಳ ನೋಡಕತ್ತಿದ್ದಕ್ಕೆ ಅವ್ರಪ್ಪ ಒಂದೊಂದ್ಸಲ ಬೈತಾರ, ಜೋರು ಮಾಡ್ತಾರ ಅಷ್ಟೇ. ನೋಡ್ರಿ ಈರುಳ್ಳಿ ಫುಲ್ ರೋಸ್ಟ್ ಆಗ್ಬಿಟ್ಟೈತಿ. ಹಂಚಂದ್ರ ಭಾಳ ಚೆನ್ನಾಗಿ ಪಳಗಿತ್ತು. ನಾ ರೊಟ್ಟಿನೂ ಮಾಡಿ ತೋರಿಸ್ತಾರಲ್ಲ, ಈ ಥರ ಮಾಡೋದ್ರಿಂದ ಹಂಚಿಗೆ ರೊಟ್ಟಿ ಆಯ್ತು, ದೋಸೆ ಆಯ್ತು, ಪಡ್ಡ ಆಯ್ತು ಯಾವುದು ಇಡಂಗಿಲ್ಲ. ದೋಸೆ ಹಂಚು ಪಡ್ಡಿನ ಹಂಚು ಅದ್ರ ಒಂದು 3-4 ದಿನ ಇಡ್ಬೇಕು ನೋಡ್ರಿ. ಅದು ಏನದು ಅಕ್ಕಿ ನೀರೊಳಗನ ನೆನೆ ಇಡಬೇಕು. ಬಟ್ ಇದು ನಡೆಯುತ್ತೆ. ಇದು ಅಷ್ಟು ಇದು ಇರೋದಿಲ್ಲ, ಕರ್ರಗ ಏನೋ ಒಂಥರ ಇರಂಗಿಲ್ಲ. ಅವ್ರು ಎಲ್ಲಿ ಇಟ್ಟಿರ್ತಾರೋ ಗೊತ್ತಿಲ್ಲ. ಆದ್ರೆ ಭಾಳ ಅಂದ್ರೆ ಭಾಳ ಆಗಿತ್ತು. ಬಟ್ ಈ ಹಂಚು ಮಾತ್ರ ಭಾಳ ಕ್ಲೀನ್ ಇತ್ತು. ಅವ್ರು ಏನು ಬೇಡಮ್ಮ ಕ್ಲೀನ್ ತೊಳೆದು, ನಾನು ಹಂಚು ಮಾರ ಹತ್ರನೇ ಕೇಳ್ಕೊಂಬಂದಿದ್ದೆ. ಏನು ಬೇಡ ಇದು ಹಂಗ ಒಂದು ನೀರು ಹಾಕಿ ತೊಳೆದು ಯೂಸ್ ಮಾಡ್ಕೋಬೋದು ಅಂದ್ರು. ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಒಂದ್ಸಲ ನೀರಾಗ ಅಕ್ಕಿ ನೀರು ನೆನೆ ಇಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ನೋಡ್ರಿ. ಫುಲ್ ಬ್ಲಾಕ್ ಆಗೈತಿ ಈರುಳ್ಳಿ. ಎಷ್ಟು ಘಮ ಘಮ ಅಂತ ಇತ್ತು ಅಂದ್ರೆ ಇದು ಈರುಳ್ಳಿ ನಿಜ. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಮತ್ತೊಂದ್ಸಲ ಕ್ಲೀನಾಗಿ ತೊಳೆದು ಹಂಚ ಒಂದು ಎಣ್ಣೆ 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಮತ್ತೆ ಇಟ್ಟೆ ನಾನು. ಮತ್ತೆ ಸಾಯಂಕಾಲ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಕತ್ತಿದ್ದೆ ನೋಡ್ರಿ. ನಾ ಚಿಕನ್ ಫ್ರೈ ಎಲ್ಲ ಮಾಡಕತ್ತಿದ್ದೆ. ನಮ್ಮ ಮನೆಯವ್ರು ನಾನ್ ವೆಜ್ ಏನೋ ತಿನ್ಲಿಲ್ಲದಕ್ಕೆ ಅವ್ರಿಗೆ ಆಮ್ಲೆಟ್ ಹಾಕಕತ್ತಿದ್ದೆ. ಅದಕ್ಕೀಗ ಊಟ ಮಾಡ್ಬೇಕ ನೀನು? ಘಮ ಘಮ ಅನ್ನೋದಕ್ಕೆ ಊಟ ಮಾಡ್ಬೇಕಾ? ನಾ ಕೊಡಲ್ಲ. ನೀನು ಬ್ಯಾಳಿ ಸಾರು ಮಮ್ಮಣ್ಣ ನಾ ಕೊಡಲ್ಲ. ಚಿಕನ್ ಫ್ರೈ ಘಮ ಘಮ ಸ್ಮೆಲ್ಲಿಗೆ ಅವ್ನು ಬರೇ ಅಡುಗೆ ಮನೆ ಬಂದು ಹೋಗ್ತಾ ಇದ್ದ. ಅದನ್ನೇ ನಾನು ಸ್ವಲ್ಪ ಅವ್ನಿಗೆ ಗ್ರೇವಿ ಹಾಕಿ ಪೀಸ್ ಸಣ್ಣವಾಗಿ ಅವು ಮೆತ್ತನು ಆರಿಸಿ ಹಾಕ್ತೇನೆ. ಅದ್ರೊಳಗೂ ಅವನು ಜಗದು ಅದು ದಪ್ಪ ಪೀಸ್ ಇರೋ ಉಗುಳಿ ಬಿಡ್ತಾನ. ಅವ್ನು ಇನ್ನೂ ಅದ್ರ ಚಿಕನ್ನು ಮಟನ್ ಯಾವುದಕ್ಕೂ ಏನೋ ರೂಢಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಏನೇನೋ ಟ್ರೈ ಮಾಡಿ ಅವನಿಗೆ ಟ್ರೈ ಮಾಡಿ ತಿನ್ನಿಸ್ಬೇಕು, ರೂಢಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಎಗ್ ರೈಸನ್ನು ಸ್ವಲ್ಪ ತಿಂತಾನೆ. ಚಿಕನ್ ಫ್ರೈ ಭಾಳ ಚಲೋ ಐತಿ ಅಂತ ಸೂಪರ್ ಅಂದ. ಆಮೇಲೆ ಮನೆಯವರು ನಾನು ಊಟಕ್ಕೆ ಕುಂತೀವಿ. ಅವ್ರು ನೋಡ್ರಿ ಬೆಂಡೆಕಾಯಿ ಪೀಸ್ ತೋರ್ಸಕತ್ತಿದ್ರು. ಅವ್ರು ನಾನ್ ವೆಜ್ ತಿನ್ನಲ್ಲ, ನಾನೊಬ್ಳೆ ನನ್ನ ಮಗ ಅಷ್ಟಕ್ಕಷ್ಟೇ ತಿನ್ನೋದು. ಇದು ನನ್ನ ತಟ್ಟೆ ಪೀಸ್ ತೋರ್ಸಕತ್ತಿದ್ದೆ, ಇದು ನನ್ನ ಪೀಸು ಅಂತೇಳಿ. ಅವರು ಕಾಮಿಡಿ ಮಾಡಕತ್ತಿದ್ರು. ಇದು ನಿನ್ನ ಪೀಸ್, ಇವು ನಮ್ಮ ಪೀಸ್ ನೋಡಿ, ಬೆಂಡೆಕಾಯಿ ಪೀಸ್ ಹೆಂಗದವ ಅಂತೇಳಿ. ಇಬ್ಬರು ಊಟ ಮಾಡಿ ಅವನು ಊಟ ಮಾಡಿ ಮತ್ತೆ ಆಟ ಆಡಕ್ಕೆ ಹೋದ. ಇಬ್ಬರೂ ಊಟ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.